ಫ್ರೆಂಡ್ಸ್, ವೆಲ್ಕಮ್ ಟು ದ ರಾಕಿಶ್ ವರ್ಲ್ಡ್. ಫ್ರೆಂಡ್ಸ್, ಇವತ್ತು ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಪಲಾವ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಕೆಲವೊಂದು ಸಾಮಗ್ರಿಗಳನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೆಲ್ಲ ನೋಡ್ಕೊಂಬಂದ್ರಲ್ವಾ, ಕ್ಯಾರೆಟ್, ಬೀನ್ಸ್, ಹಾಗೆಯೇ ಈರುಳ್ಳಿ, ಬೀಟ್ರೂಟು, ಆಲೂಗಡ್ಡೆ, ಇದ್ರ ಜೊತೆಗೆ ಮನೆಯಲ್ಲೇ ನಾವು ಈ ಪಲಾವ್ ಮಿಕ್ಸ್ ಅಂತೇಳಿ ಹೊರಗಡೆಯಿಂದ ತರೋದ್ರ ಬದಲಾಗಿ ಮನೆಯಲ್ಲೇ ಬೆಳ್ಳುಳ್ಳಿ, ಹಸಿಶುಂಠಿ, ಹಾಗೆಯೇ ಪಲಾವ್ ಪತ್ರೆ ಮತ್ತು ಒಂದು 7ರಿಂದ 8 ಹಸಿಮೆಣಸಿನ್ಕಾಯನ್ನು ಕೂಡ ಹಾಕಿದ್ದೀನಿ. ಹಾಗೆ ಮೆಣಸು ನೋಡಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಶೀತದ ಕಾಲದಲ್ಲಂತೂ ಕೂಡ, ಅದರಲ್ಲೂ ಮಳೆಗಾಲ ಚಳಿಗಾಲದಲ್ಲಂತೂ ಕೂಡ ಮಾಡಿಸಿದಂತಹ ಒಂದು ಸಾಂಬಾರು ಪದಾರ್ಥ ಅಂತ ಹೇಳ್ತೀವಿ. ಹಾಗೆ ಲವಂಗನೂ ಕೂಡ ಹೌದು, ಚಕ್ಕೆನೂ ಕೂಡ ಹೌದು. ಇದಿಷ್ಟು ನಾನು ಮಸಾಲೆಯನ್ನು ರುಬ್ಲಿಕ್ಕೆ ಅಂತ ತಗೊಂಡಿದ್ದೀನಿ. ಹಾಗೆ ಪಕ್ಕದಲ್ಲೇ ನಾನು ಬಿಸಿನೀರನ್ನು ಕೂಡ ಇಟ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಅರ್ಜೆಂಟಲ್ಲಿ ನಾವು ಪಲಾವ್ ಮಾಡಬೇಕಾಗಿದೆ. ಹಾಗಾಗಿ ತುಂಬ ಫಾಸ್ಟಾಗಿ ಆಗಬೇಕಪ್ಪ ಅಂತಂದರೆ ನಾವು ಬಿಸಿನೀರನ್ನು ಕಾಸಿಟ್ಕೊಂಡ್ಬಿಡ್ಬೇಕು ಮೊದಲೇ. ಕುಕ್ಕರಲ್ಲಿ ನಾನು ಮಾಡ್ತಾ ಇಲ್ಲ, ಓಪನ್ ಪಾತ್ರೆಯಲ್ಲಿ ಮಾಡ್ತಾ ಇರೋವಂಥದ್ದು. ಈಗ ನೋಡಿ, ನಾನೊಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಈ ಮಿಕ್ಸಿ ಜಾರಲ್ಲಿ ನಾನೇನೆಲ್ಲ ನಿಮಗೆ ತೋರಿಸಿದ್ನೋ ಆ ಎಲ್ಲ ಮಸಾಲ ಐಟಮ್ಸನ್ನು ಹಾಕಿ, ಈ ಕಡೆ ದಪ್ಪನೂ ಅಲ್ಲ, ಈ ಕಡೆ ತುಂಬ ಫೈನಾಗಿ ಕೂಡ ಅಲ್ಲ, ಮಿಡಲಲ್ಲಿ ನಾನು ಏನು ಮಾಡಿದ್ದೀನಿ, ರುಬ್ಕೊಂಡು ಬಂದಿದ್ದೀನಿ. ಸೊ ಈ ರೀತಿ ರುಬ್ಬೋದ್ರಿಂದ ಮನೆಯಲ್ಲೇ ಆರೋಗ್ಯಕರವಾಗಿ ನಾವು ಮಾಡ್ಕೊಳ್ಬೋದು. ನೆಕ್ಸ್ಟ್ ನಾನು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ನಿಮ್ಮ ಒಂದು ಅಳತೆಗೆ ತಕ್ಕಂತೆ ಇರಲಿ. ಸೊ ಕೆಲವೊಬ್ಬರು ಜಾಸ್ತಿ ಅಕ್ಕಿ ಇಡ್ತಾ ಇರ್ತಾರೆ, ಆವಾಗ ಜಾಸ್ತಿ ಎಣ್ಣೆ ಹಾಕಬೇಕು. ನಿಮ್ಮ ಒಂದು ಅಕ್ಕಿಯ ಪ್ರಮಾಣದ ಅಳತೆಗೆ ಅನುಗುಣವಾಗಿ ನೀವು ಎಣ್ಣೆಯನ್ನು ಹಾಕ್ತಾ ಹೋಗಿ. ಹಾಗೆ ಎಣ್ಣೆ ಕಾದ ನಂತರದಲ್ಲಿ ನಾನು ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಅದಾದಮೇಲೆ ಈರುಳ್ಳಿ ನೋಡಿ, ಈರುಳ್ಳಿಯನ್ನು ಸುಮಾರು 2 ಈರುಳ್ಳಿಯನ್ನು ಹೆಚ್ಕೊಂಡಿದ್ದೆ ನಾನು. ಹಾಗೆ ಬೀಟ್ರೋಟನ್ನು ಕೆಲವೊಬ್ಬರು ತಿನ್ನೋದಕ್ಕೆ ಇಷ್ಟಪಡಲ್ಲ, ಆದರೆ ಬೀಟ್ರೋಟ್ನಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಆಮೇಲೆ ಜೀವಸತ್ವಗಳು ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯ ಜೊತೆಗೇ ನಮಗೆ ಬ್ಲಡ್ ಇನ್ಕ್ರೀಸ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಈ ಕ್ಯಾರೆಟ್ ಏನು ಹಾಕ್ತಾಯಿದ್ದೀನಿ ನಾನು, ಸುಮಾರು ಒಂದು 3ರಿಂದ 4 ಕ್ಯಾರೆಟ್ ಹಾಕಿದ್ದೀನಿ. ಈ ಕ್ಯಾರೆಟ್ ಕೂಡ ಅಷ್ಟೇ ನಮ್ಮ ಕಣ್ಣಿಗೆ ತುಂಬ ಒಳ್ಳೆಯದು. ಬೀನ್ಸ್ ಕೂಡ ನಮ್ಮ ದೇಹಕ್ಕೆ ಒಳ್ಳೆಯದು. ಒಟ್ಟಾರೆಯಾಗಿ ಪಲಾವ್ ಹೆಸರಲ್ಲಿ ನಾವು ಎಲ್ಲ ತರಕಾರಿಗಳನ್ನು ತಿನ್ಬೋದು. ಓಕೆ, ಎಲ್ಲ ತರಕಾರಿಗಳನ್ನ ಹಾಕಿಬಿಟ್ಟು ನಾನು ಅದನ್ನ ಒಂದು ಸಲ ಮಿಕ್ಸ್ ಮಾಡಿ, ಮಸಾಲೆ ಏನು ರುಬ್ಬಿದ್ದೆ ನಾನು ಆ ಮಸಾಲೆನೂ ಕೂಡ ಹಾಕಿದ್ದೀನಿ. ನಿಮಗೆ ಮೆಣಸಿನ್ಕಾಯಿ ಏನಾದರೂ ಖಾರ ಇಲ್ಲ ಅಂತ ಅನ್ನೋದಾದರೆ ಸ್ವಲ್ಪ ನೀವು ಅಚ್ಕಾರದ ಪುಡಿಯನ್ನು ಸೇರಿಸ್ಕೊಳ್ಬೋದು. ನಮ್ಮ ಮೆಣಸಿನ್ಕಾಯಿ ತುಂಬ ಖಾರ ಇದೆ, ನಾನು ಅಷ್ಟೇ ಬಿಟ್ಬಿಟ್ಟಿದ್ದೀನಿ. ನಾನು ಅಚ್ಕಾರದ ಪುಡಿಯನ್ನು ಮತ್ತೆ ಹಾಕ್ಲಿಕ್ಕೆ ಹೋಗಿಲ್ಲ. ಕೆಲವೊಬ್ಬರಿಗೆ ಅರಿಶಿಣ ಹಾಕೋದು ಇಷ್ಟ ಆಗುತ್ತೆ. ಅರಿಶಿಣದಲ್ಲೂ ಕೂಡ ಆಯುರ್ವೇದಿಕ್ ಗುಣಗಳನ್ನು ನಾವು ನೋಡ್ತಾ ಇದ್ದೀವಿ. ಇಷ್ಟ ಇದ್ದರೆ ನೀವು ಅರಿಶಿನ ಹಾಕ್ಬೋದು. ಯೂಶ್ವಲಿ ಪಲಾವಿಗೆ ಅರಿಶಿನ ಹಾಕೋದಿಲ್ಲ, ನಾನು ಕೂಡ ಹಾಕಿಲ್ಲ. ಇದೊಂದು ಸ್ವಲ್ಪ ಬೇಯಲಿಕ್ಕೆ ನಾನೀಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಅಕ್ಕಿ ಕೂಡ ಅಷ್ಟೇ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ ಕಪ್ನಲ್ಲಿ 3 ಲೋಟ ಅಕ್ಕಿಯನ್ನು ತೊಗೊಂಡಿದ್ದೀನಿ. ನಾನು ನಾರ್ಮಲ್ ಅಕ್ಕಿ ತೊಗೊಂಡಿದ್ದೀನಿ, ಬಾಸುಮತಿ ಆಗಿರಲಿ ಅಥವಾ ಪಲಾವ್ ಮಾಡೋ ಅಕ್ಕಿಯನ್ನು ತೊಗೊಂಡಿಲ್ಲ. ನಾರ್ಮಲ್ ಆಗಿ ನಾನೇನು ಅಳತೆ ತೋರಿಸ್ದೆ ಆ ಅಳತೆಯಲ್ಲಿ 3 ಕಪ್ ಅಕ್ಕಿಯನ್ನು ನಾನು ತೊಗೊಂಡಿದ್ದೀನಿ. ಸೊ ಈಗ ನಾನು ಮುಚ್ಚಿದಂತಹ ಲಿಡ್ಡನ್ನು ತೆಗಿತಾ ಇದ್ದೀನಿ. ತರಕಾರಿ ಏನಪ್ಪ ಅಂದರೆ ಸ್ವಲ್ಪ ಫೈನಾಗಿ ಅಲ್ಲಿ ಚೆನ್ನಾಗಿ ಬೆಂದಿರುತ್ತೆ. ಅದಾದಮೇಲೆ ಅಕ್ಕಿ ತೊಳ್ಕೊಂಡು ನಾನು ಅದರಲ್ಲೇ ಹಾಕ್ತಾಯಿದ್ದೀನಿ. ಕೆಲವೊಬ್ಬರು ಈ ಏನು ಒಗ್ಗರಣೆ ಹಾಕಿದ ಮೇಲೆ ಬಿಸಿನೀರನ್ನು ಹಾಕಿಬಿಟ್ಟು ಆನಂತರದಲ್ಲಿ ಅಕ್ಕಿಯನ್ನು ಕೂಡ ಹಾಕ್ತಾರೆ, ಹಾಗೂ ಹಾಕ್ಬೋದು. ಇಲ್ಲ ಅಂತಂದರೆ ಈ ಸ್ವಲ್ಪ ಮಸಾಲೆ ಚೆನ್ನಾಗಿ ಅಕ್ಕಿನ ಅಬ್ಸರ್ವ್ ಮಾಡುತ್ತೆ ಅಂತ ನಾನೇನು ಮಾಡಿದೆ ಅಂತಂದರೆ, ಮೊದಲೇ ಅಕ್ಕಿ ಹಾಕಿ ಆ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಹೇಗೂ ಕೂಡ ನೀವು ಮಾಡ್ಬೋದು, ನಿಮ್ಮ ಚಾಯ್ಸ್. 2 ರೀತಿಯಾದಂಥ ಚಾಯ್ಸ್ ಇರುತ್ತೆ. ಹಾಗೆ ಬಿಸಿನೀರನ್ನು ಪಕ್ಕದಲ್ಲಿ ಇಟ್ಕೊಳ್ಳೋದ್ರಿಂದ ಬೆಳಗ್ಗೆ ಆಫೀಸ್ಗೆ ಹೋಗೋರು ಇರ್ತಾರೆ, ಸ್ಕೂಲ್ಗೆ ಹೋಗೋರು ಇರ್ತಾರೆ. ಅರ್ಜೆಂಟಲ್ಲಿ ಪಲಾವ್ ಮಾಡೋದು ಕೂಡ ತುಂಬ ಕಷ್ಟ, ಯಾಕಂದರೆ ತರಕಾರಿ ಎಲ್ಲ ಹೆಚ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ. ಬಿಸಿನೀರು ಇಟ್ಕೊಂಡ್ಬಿಟ್ಟು ನೀವು ಈ ಕಡೆ ಅಕ್ಕಿ ತೊಳ್ಕೊಂಡು ಇಟ್ಕೊಂಡ್ಬಿಟ್ರಿ ಅಂತಂದರೆ ಪಲಾವ್ ಕೂಡ ಬೇಗ ಆಗುತ್ತೆ. ಈಗ ನಾನು ಎಷ್ಟು ಅದಕ್ಕೆ ಕ್ವಾಂಟಿಟಿ ಬೇಕಾಗಿತ್ತೋ ನೀರಿನ ಪ್ರಮಾಣ ಅಷ್ಟು ನೀರನ್ನು ಹಾಕಿದ್ದೀನಿ. 3 ಲೋಟಕ್ಕೆ ಸುಮಾರು ಒಂದು 6 ಗ್ಲಾಸ್ ಅಂದರೆ ಒಂದು 6.5 ಗ್ಲಾಸ್ ನೀರಿನಷ್ಟು ಈಗ ನಾನು ಪಾತ್ರೆಗೆ ಹಾಕಿದ್ದೀನಿ. ಈಗ ಅದು ಕುದಿಯುತ್ತೆ. ಸೊ ಕುದಿಯುವ ಸಂದರ್ಭದಲ್ಲಿ ನೀವೇನಾದರೂ ಮನೆ
ಸಾಂಬಾರು ಪುಡಿ ಏನಾದರೂ ಇತ್ತು ಅಂದರೆ ಅದನ್ನ ಹಾಕಿ ಟೇಸ್ಟ್ ಆಗುತ್ತೆ. ಇಲ್ಲ ಅಂತಂದರೆ ನಿಮಗೆ ಖಾರ ಪುಡಿ ಅಚ್ಕಾರದ ಪುಡಿ ಬೇಕು ಅನ್ನೋದಾದರೆ ಅದನ್ನ ಹಾಕ್ಕೊಳ್ಬೋದು. ಅರಿಶಿಣದ ಪುಡಿ ಬೇಕು ಅಂದರೆ ಅದನ್ನ ಹಾಕ್ಕೊಳ್ಬೋದು ಅಲ್ವಾ. ನಾನು ಏನನ್ನೂ ಹಾಕ್ತಾಯಿಲ್ಲ. ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ನೋಡಿ, ಆ ಒಂದು ಪ್ರಮಾಣ ನೀವು ಎಷ್ಟು ಮಾಡಿರ್ತೀರೋ ಆ ಕ್ವಾಂಟಿಟಿ ತಕ್ಕಂಗೆ ನೀವು ಉಪ್ಪನ್ನು ಹಾಕಿ. ಈಗ ನಾನೊಂದು ಲಿಡ್ ಹಾಕಿ ಕ್ಲೋಸ್ ಮಾಡಿ ಮುಚ್ಚಿಬಿಡ್ತೇನೆ. ಹಾಗೆ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನಲ್ಲಿ ನಿಮಗೆ ವೆರೈಟಿ ಆಗಿರೋವಂಥ ರೆಸಿಪೀಸು ಹಾಗೆ ಬೇರೆ ಬೇರೆ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತೀವಿ. ಜೊತೆಗೆ ಉಪಯುಕ್ತವಾದಂಥ ಮಾಹಿತಿಗಳನ್ನು ಕೊಡಬೇಕು ಅನ್ನೋದೇ ಈ ನಮ್ಮ ಚಾನಲ್ನ ಉದ್ದೇಶ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೇವಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕಾಣುತ್ತೆ. ಆ ಬೆಲ್ ಗಂಟೆಯನ್ನು ಒತ್ತಿದ್ರೆ ನಾವು ಮಾಡೋವಂಥ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬಂದುಬಿಡುತ್ತೆ. ನೋಡಿ, ಕುಕ್ಕರ್ನಲ್ಲಿ ನಾವು ರೈಸ್ ಮಾಡ್ತೀವಿ ಇಲ್ಲ ಅಂತಲ್ಲ, ಅದು ಬೇಗ ಆಗುತ್ತೆ. ಆದರೆ ಈ ಓಪನ್ ಪಾತ್ರೆಯಲ್ಲಿ ರೈಸ್ ಮಾಡೋದ್ರಿಂದ ಇದರಲ್ಲಿ ಸ್ವಲ್ಪ ಜೀವಸತ್ವಗಳು ಹಾಗೇ ಉಳ್ಕೊಳ್ಳುತ್ತೆ. ಕುಕ್ಕರಲ್ಲಿ ನಾವು ಇದನ್ನ ಇಡೋದ್ರಿಂದ ಏನಾಗುತ್ತೆ, ರೈಸ್ ತನ್ನ ಸತ್ವವನ್ನು ಕಳ್ಕೊಂಡ್ಬಿಡುತ್ತೆ. ಹಾಗಾಗಿ ಯೂಶ್ವಲಿ ನಾನು ಕೇಳಿರೋ ಮಾತು, ಬಟ್ ಕೆಲವೊಬ್ರಿಗೆ ಕುಕ್ಕರಲ್ಲಿ ಮಾಡಿದ್ರೇ ಚೆನ್ನಾಗಿರುತ್ತೆ ಅಲ್ವಾ. ಇರಲಿ, ಪರವಾಗಿಲ್ಲ. ಈಗ ರೈಸ್ ಕುದೀತು. ಫೈನಲಿ ಈ ರೀತಿಯಾಗಿ ರೈಸ್ ಕಾಣ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಬ್ಯೂಟಿಫುಲ್ ಆಗಿರೋಂಥ ನಮ್ಮ ಪಲಾವ್ ಈಗ ರೆಡಿಯಾಗಿದೆ. ಎಲ್ರಿಗೂ ಗೊತ್ತಿದೆ ಪಲಾವ್ ಮಾಡೋದು ಈಸಿ ಇದೆ ಅಂತ. ಮೇಲ್ಗಡೆ ನಾನೊಂದು ಸ್ವಲ್ಪ ಕೊತ್ತಂಬರಿಯನ್ನು ಕೂಡ ಹಾಕಿದ್ದೀನಿ. ಈಗ ಸಂಪೂರ್ಣವಾಗಿ ರೆಡಿಯಾಗಿದೆ ನಮ್ಮ ಪಲಾವ್. ಪ್ಲೇಟ್ಗೆ ನಾವು ಸರ್ವ್ ಮಾಡ್ಕೊಳ್ಳೋಣ. ಪ್ಲೇಟ್ ಕೂಡ ತೊಗೊಂಡಿದ್ದೀನಿ ನೋಡಿ. ಈಗ ನಾನು ಅನ್ನ ಹೇಗಾಗಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿ ಕೂಡ ನೀವು ಕರೆಕ್ಟ್ ಪ್ರಮಾಣದಲ್ಲಿ ನೀರನ್ನು ಇಟ್ಟರೆ ಅನ್ನ ಒಂಚೂರು ಮಿಜ್ಜಿ ಆಗಲ್ಲ. ಮಿಜ್ಜಿ ಅಂದರೆ ಮೆತ್ತಗಾಗುತ್ತಲ್ವ, ಆ ರೀತಿ ಆಗಲ್ಲ. ಹಾಗೆ ತೀರಾ ನೀವು ನೀರು ಕಡಿಮೆ ಇಟ್ಟಾಗಲೂ ಕೂಡ ಅನ್ನ ಗಟ್ಟಿ ಆಗುತ್ತೆ. ಆ ರೀತಿಯೂ ಕೂಡ ಆಗಬಾರ್ದು. ಒಂದು ಲೆವೆಲಲ್ಲಿ, ಒಂದು ಪ್ರಮಾಣದಲ್ಲಿ ನೀರನ್ನು ನೀವು ಹಾಕಿದ್ರಿ ಅಂತಂದರೆ ಅನ್ನನೂ ಕೂಡ ಸರಿಯಾದ ರೀತಿಯಲ್ಲಿ ಆಗುತ್ತೆ. ಸೊ ಈಗ ಪಲಾವ್ ರೆಡಿ ಇದೆ. ನೀವು ಇದನ್ನ ಆರಾಮಾಗಿ ಸೇವಿಸ್ಬೋದು. ಓಕೆ, ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಅನ್ನೋದಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮೆಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ. ಹಾಗೆ ಈ ನಮ್ಮ ಚಾನಲ್ನ ದಯವಿಟ್ಟು ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಟೇಕ್ ಕೇರ್. ಬಾಯ್ ಬಾಯ್.